ತಪ್ಪು ಮಾಡಿದವ್ರು ಏನ್ ಮಾಡಬೇಕು? ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ನಿರಾಪರಾಧಿಗಳನ್ನ ಬಂಧಿಸತಕ್ಕಂಥದ್ರಲ್ಲಿ ಮಾಡಲ್ಲ. ಕೋರ್ಟ್ ಡೈರೆಕ್ಷನ್ ಇದ್ರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ. ನಾನು ಕೂಡ ರಾಮ ವಿರೋಧಿ ಎನ್ನುವುದನ್ನ ಕಾರ್ಯಕರ್ತನನ್ನ ಬಂಧನ ಮಾಡೋದ್ರ ಮುಖಾಂತರ ತನ್ನ ನಿಲುವಿನ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ. ಕೇವಲ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನ ಮಾತ್ರ ಬಂಧನ ಮಾಡೋದಲ್ಲ. 92ರ ಕಾರ್ಯಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಸಿದ್ದರಾಮಯ್ಯನವರಿಗೆ ನಾನು ಸವಾಲನ್ನು ಹಾಕ್ತೇನೆ. ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ. ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರ್ಯಸೇವಕರನ್ನ ಬಂಧನವನ್ನ ಮಾಡಿ ನೋಡಿ. ಇಂತಹ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಂಗಳಕರವಾದಂತಹ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿರ್ಬೇಕಾದ್ರೆ ಅಪಶಕುನವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲ ಕೇಸ್ಗಳನ್ನು ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಏನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ. ಸುಮ್ಮನೆ ಅದನ್ನ ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡೋದು ಸರಿ ಇಲ್ಲ ಅಂತ. ನೆಲದ ಕಾನೂನು ಇದು. ನೆಲದ ಕಾನೂನಿನ ಪ್ರಕಾರ 32 ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ? ಹಾಗಾದ್ರೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ, ಅವರಿಗೆಲ್ಲ ನ್ಯಾಯ ಇಲ್ವಾ? ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ. ನಾಳೆ ದಿನ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಬರಗಾಲದ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 31 ವರ್ಷದ ಹಿಂದಿನ ಹಳೆಯ ಕೇಸನ್ನ ನಿಮ್ಮ ಸಂದರ್ಭ ಇವಾಗೇ ಬೇಕಿತ್ತ ನಿಮ್ಗಾಗಾದ್ರೆ? ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ, ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ. ಆದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರ. ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ. ನಾನು ಆಂಜನೇಯ ಏನು ಮಾಡಿದ ಅನ್ನೋದು ಗೊತ್ತಲ್ಲ ಅಲ್ಲ? ನಾವೆಲ್ಲ ಶ್ರೀರಾಮನ ಭಕ್ತರು. ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದ್ರೆ ಅಲ್ಲಿಗೆ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ, ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು, ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ, ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ನೋಡಪ್ಪ, ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ತಿದ್ದವರು ಹೋಗ್ಲಿಲ್ಲ ಅಷ್ಟೇ. ಇದರಿಂದ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಕಾಂಗ್ರೆಸ್ನಿಂದ ಸುಧೀಂದ್ರ ಅವರಿದ್ದಾರೆ, ಅನಿಲ್ ಚಳಗೇರಿ BJPಯಿಂದ ಇದ್ದಾರೆ, ಅಶ್ವನ್ ಗೌಡ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಸಂಜೀವ್ ಬಡಸ್ಕರ್, ವಕೀಲರು, ಹುಬ್ಬಳ್ಳಿಯಿಂದ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜೀವ್ ಬಡಸ್ಕರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಅಬ್ದುಲ್ ರಜಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ನಾಥು, ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, 2 ವಿಷಯ, ಒಂದು ಹುಬ್ಬಳ್ಳಿಯ ಬಂಧನ, ಇನ್ನೊಂದು ಆಹ್ವಾನ ಏನು ಅಂದರೆ, ಒಂದು ರಾಜ್ಯದ ಇಷ್ಟು ದೊಡ್ಡ ರಾಜ್ಯ, ಹನುಮ ಹುಟ್ಟಿದ ನಾಡಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇಲ್ಲ. ಅದೇ ನನಗೊಂದು ಇದು ವಿವಾದ ಅಂತ ಅನ್ನಿಸ್ತಾ ಇಲ್ಲ. ನೋಡಿ, ನಾನು ಅಲ್ಲಿ ರಾಮ ಮಂದಿರ ತೀರ್ಥ ಟ್ರಸ್ಟ್ ಅವ್ರಿಗೂ ಕೇಳಿದೆ ಏನಿದು ಅಂತಕ್ಕಂಥದ್ದನ್ನು. 3,000 ಜನರಿಗೆ ಆಹ್ವಾನ ಇದೆ. ಓಕೆ. ಅದರಲ್ಲಿ 1,500 ಮಠಾಧೀಶರಿಗೆ ಆಹ್ವಾನ ಇದೆ. ಸಾಧು ಸಂತರೆ 1,500 ಸಾಧು ಸಂತರಿದ್ದಾರೆ. ಇನ್ನುಳಿದಂತೆ ಬರೀ ಅಂದರೆ ಈಗ ಪ್ರೋಟೋಕಾಲಲ್ಲೂ ಕೂಡ ಇದೇನು ಸರ್ಕಾರದ ಕಾರ್ಯಕ್ರಮ ಅಂತಕ್ಕಂಥದ್ದೇನಲ್ಲ. ಕರೆಕ್ಟ್. ಹೀಗಾಗಿ ಟ್ರಸ್ಟ್ ಆಹ್ವಾನವನ್ನು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ, ಆ ರಾಜ್ಯದ ಮುಖ್ಯಮಂತ್ರಿಗಳಿರ್ತಾರೆ,
ಬೇರೆ ಬೇರೆ ಈ ಆಂದೋಲನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಆಹ್ವಾನ ನೀಡಲಾಗಿದೆ. ಮುಖ್ಯಮಂತ್ರಿಗಳಿಗೆ ಆಹ್ವಾನ ನೀಡಬೇಕು ಅಂತಕ್ಕಂಥದ್ದೇನಿಲ್ಲ. ಒಂದು ಆಮೇಲೆ ನನಗನ್ಸುತ್ತೆ ಎರಡೇ ಪ್ರಶ್ನೆ ಇರ್ತಕ್ಕಂಥದ್ದು, ಈಗೇನಂದರೆ ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟರೆ ಹೋಗ್ತಾರಾ ಒಂದು, ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರಿಗೂ ಕೂಡ ಆಹ್ವಾನವನ್ನು ಅಲ್ಲಿ ಹೋಗ್ಲಿಕ್ಕೆ ಕೊಡಲಾಗಿದೆ. ಹೌದು. ಹೀಗಾಗಿ ಪಾರ್ಟಿಯ ಮುಖ್ಯಸ್ಥರು ಹೋಗ್ತಾರೆ ಅಂತಕ್ಕಂಥದ್ದಿದ್ರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕೊಡಬೇಕು, ನಂತರ ಮಂತ್ರಿಗಳಿಗೆ ಕೊಡಬೇಕು, ನಂತರ ಶಾಸಕರಿಗೆ ಕೊಡಬೇಕು, ಎಲ್ಲ ಸಂಸದರಿಗೆ ಕೊಡಬೇಕು ಅಂತಕ್ಕಂಥದ್ದು ಅದೇನು ಅಂದರೆ ಆ ರೀತಿಯ ನಿಯಮಗಳೇನಿಲ್ಲ. ಇದೊಂದು ಅನಗತ್ಯ ವಿವಾದವನ್ನು ಹುಟ್ಟಾಕ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಕೊಟ್ಟು ಸಿದ್ದರಾಮಯ್ಯನವ್ರಿಗೆ ಯಾಕೆ ಕೊಡಲಿಲ್ಲ ಅಂತ ಅದು ಪ್ರಾಯಶಃ ಈಗ ಅಂದರೆ ಕುಮಾರಸ್ವಾಮಿಯವ್ರಿಗೆ ಬೆಂಗಳೂರಲ್ಲಿ ಕೊಟ್ಟರು ಅಥವಾ ದಿಲ್ಲಿಗೆ ಹೋದಾಗ ದೇವೇಗೌಡರಿಗೆ ಆಹ್ವಾನ ಕೊಡಲಿಕ್ಕೆ ಹೋದಾಗ ಕೊಟ್ಟರು. ಐ ಡೋಂಟ್ ನೋ ಮಚ್ ಅಬೌಟ್ ಇಟ್. ಆದರೆ ನನಗನ್ಸುತ್ತೆ ಕುಮಾರಸ್ವಾಮಿಯವ್ರಿಗೆ ಆಹ್ವಾನವನ್ನು ಅಧಿಕೃತವಾಗಿ ಕೊಟ್ಟಿದ್ದೇ ಆದಲ್ಲಿ ಅದು ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಸರಿ ಇದೆ. ಅದರ್ವೈಸ್ ಅದರ ಬಗ್ಗೆ ನಾನು ಟ್ರಸ್ಟ್ನವ್ರು ಕೇಳಿದೆ, ಕುಮಾರಸ್ವಾಮಿ ಅವರು ಕೊಟ್ಟು ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಬಿಡ್ತೀರಿ ನೀವು ಅಂತ. ಅವ್ರು ಹೇಳಿದ್ರು ಪಕ್ಷವಾರು ಕೊಟ್ಟಿದ್ದೀವಿ, JDSನವ್ರಿಗೆ, ಕಾಂಗ್ರೆಸ್ನವ್ರಿಗೆ, ರಾಜ್ಯಾಧ್ಯಕ್ಷರಿಗೆ ಆ ರೀತಿ ಪಕ್ಷವಾರು ಕೊಟ್ಟಿದ್ದೀವಿ ಅಂತ. ನನಗೇನಿದು ಭಾಳ ದೊಡ್ಡ ವಿವಾದ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಇನ್ನೊಂದು ಹೆದರಿಕೆನೂ ಇದ್ದಂಗಿದೆ. ನಾನು ಆ ಟ್ರಸ್ಟ್ನವ್ರು ಕೆಲವ್ರಿಗೆ ಕೇಳಿದೆ, RSS VHP ಅವ್ರು ಕರೆದು ಒಂದು ಹೆದರಿಕೆನೂ ಕೂಡ ಅವ್ರಿಗೆ ಇದ್ದಂಗಿದೆ. ಸಿದ್ದರಾಮಯ್ಯವ್ರನ್ನ ಕರೆದ್ರೆ ಮತ್ತೊಂದೆಲ್ಲಿ ವಿವಾದ ಸೃಷ್ಟಿಯಾಗುತ್ತೋ, ಯಾಕೆ ಅವ್ರು ಏನೋ ಅದಕ್ಕೊಂದು ಮಾತಾಡ್ತಾರೆ, ಅದೊಂದು ಹೊಸ ವಿವಾದಕ್ಕೆ ಅಂದರೆ ಸಿದ್ದರಾಮಯ್ಯನವರು ಕೂಡ ಈಗ ಕೇಂದ್ರದ ಜೊತೆಗೆ ನಾವು ನೋಡ್ತಾ ಇರ್ತೀವಿ. ಆ ಕಾರಣದಿಂದ ಒಂದು ಸಣ್ಣ ಆತಂಕ ಅವ್ರಿಗೂ ಕೂಡ ಇದ್ದಂಗೆ ಕಾಡುತ್ತಾ ಇದೆ. ಬಟ್ ದಿಸ್ ಇಸ್ ನಾಟ್ ಮಚ್ ಡಿಬೇಟಬಲ್ ಇಶ್ಯೂ ನನಗೆ. ಅಂದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲವೂ ವಿವಾದ ಆಗುತ್ತೆ. ಹೇಳ್ತಾ ಇದ್ದೀರಾ? ಒಂದು ನಿಮಿಷ, ಅಬ್ದುಲ್ಲಾ ಬಂದೇ ಇಲ್ಲ, ನಾನು ನಿಮ್ಮನ್ನು ಕೇಳೇ ಇಲ್ಲ ಇನ್ನೂ. ಒಂದು ನಿಮಿಷ. ಎಸ್, ಹೀಗಾಗಿ ನನಗೇನಿದು ಇದು ಮುಖ್ಯಮಂತ್ರಿಗಳನ್ನು ಕರೆಯದೇ ಎಲ್ಲ ರಾಜ್ಯಗಳ BJP ಮುಖ್ಯಮಂತ್ರಿಗಳನ್ನು ಕರೆದು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನು ಬಿಟ್ಟಿದ್ರೆ ಒಂದು ವಿವಾದ. ಎಸ್, ಸುಧೀಂದ್ರ ಅವರೇ, ಮಂದಿರ ಆಗ ತನಕ ಒಂಥರ, ಆದಮೇಲೆ ಇನ್ನೊಂಥರ. ಅಲ್ಲೇ ಯಾಕೆ ಕಟ್ಬೇಕು, ಅಯೋಧ್ಯೆಯಲ್ಲೇ ಯಾಕೆ ಕಟ್ಬೇಕು, ನಮ್ಮೂರಲ್ಲೂ ಇದೆ, ನಾವಿಲ್ಲೇ ಪೂಜಾ ಮಾಡ್ಕೋತೀವಿ, ಅಲ್ಲಿ ಹೋಗಲ್ಲ, ಅದಕ್ಕೆ ಯಾಕೆ ದೇಣಿಗೆ ಕೊಡಬೇಕು, ಎಲ್ಲ ಆಗಿ ಈಗ ಆಹ್ವಾನ ಕೊಟ್ಟಿಲ್ಲ ಅಂತ. ಸಿದ್ದರಾಮಯ್ಯನವ್ರು ಏನು ಅಬ್ಜೆಕ್ಷನ್ ಇಲ್ಲ, ಅವ್ರದ್ದು, ಉಳಿದವ್ರು ನಾನು ಹೇಳಿ ನೋಡಿ, ಮಂದಿರ ಕಟ್ಟಕ್ಕಿಂತ ಮುಂಚೆ ಅದು ಕೋರ್ಟಲ್ಲಿ ಕೂಡ ಇತ್ತು. ಇಟ್ ವಾಸ್ ಅ ಮ್ಯಾಟರ್ ಆಫ್ ಸಬ್ಜುಡಿಸ್. ಇವಾಗ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಅಲ್ಲಿ ಮಂದಿರ ಆಗಬೇಕು ಅಂತ. ಅದಕ್ಕೆ ಆ ಜಾಗದಲ್ಲಿ ಆಗಬೇಕು ಆಗಬಾರ್ದು ಅದಕ್ಕೆಲ್ಲ ಒಂದು ಇತಿಶ್ರೀ ಆಡಿದಂಥ ವ್ಯವಸ್ಥೆ ನ್ಯಾಯಾಲಯ ಮಾಡಿ, ಅದರ ವಿರುದ್ಧವಾಗಿ ಯಾರೂ ಮಾತಾಡಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ಸರ್ವಾನುಮತದ ಆಯ್ಕೆ ಬಿಟ್ಬಿಡಿ. ಸೊ ಅದ್ರ ಮುಂದೆ ಯಾರು ಹಿಂಗೆ ಮಾತಾಡಿದರೆ ಆವಾಗ ನ್ಯಾಯಾಲಯದ ಒಂದು ತೀರ್ಪನ್ನು ಧಿಕ್ಕರಿಸ್ತಾರೆ ಲೆಕ್ಕ. ಈಗ ನ್ಯಾಯಾಲಯ ಬಂದ ಮೇಲೆ ಇಲ್ಲ, ಭಾಳ BJP ಅವರಾಗಲಿ ಯಾರಾದರೂ ಸರಿ ಸಂಪೂರ್ಣವಾಗಿ ಇದರಲ್ಲಿ ರಾಜಕೀಯನೇ ಮಾಡದೆ ಈ ಯಾವ ಮಾನದಂಡ ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರಿಗೆ ಇದು ಮಾಡಿದರೆ, ಪಕ್ಷವಾರು ನೀವು ಇದಕ್ಕೆ ಕೊಡ್ತಾ ಇದ್ದೀವಿ, ಸಂಖ್ಯೆ ಕೊಡ್ತಾ ಇದ್ದೀವಿ ಅಂದರೆ ದೇವೇಗೌಡರು ಕೊಟ್ಟಿದ್ದೀರಿ, ಕುಮಾರಸ್ವಾಮಿ ಕೊಡ್ತೀರಾ ಅಂದರೆ ನಾನು ಹೇಳ್ತಾ ಇರೋದು ಇದೇ ಡಿಬೇಟಬಲ್ ಇಶ್ಯೂ. ಅಂದರೆ ಯಾವ ಮಾನದಂಡದ ಮೇಲೆ ಕೊಟ್ರಿ? ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟ್ರು ಅವ್ರಿಗೆ ನೀವು ಇದು ಮಾಡಿದೆ, ಕಾನೂನಾತ್ಮಕವಾಗೇ ನೀವು ಅದನ್ನು ತಗೊಳ್ಳದೆ, ಇಲ್ಲಿ ನಿಮ್ಮ ಕಾನೂನನ್ನು ನೀವು ಪರಿಗಣಿಸ್ತಿಲ್ಲ ಅಥವಾ ನಿಮ್ಗೊಂದು ಸರಿಯಾದ ಮಾನದಂಡನೂ ಇಲ್ಲ. ಇಲ್ಲಿ ಏನು ತೋರಿಸ್ತಾ ಇದೆ, ನೀವು ರಾಜಕೀಯ ಅಷ್ಟೇ ಮಾಡ್ತಾ ಇದ್ದೀರಾ, ನಿಮಗೆ ಬೇಕಾದವ್ರಿಗೆ ಕೊಟ್ಟಂಗೆ ಮಾಡೋದು. ಇದು ಅಡ್ವಾಣಿಗೆ ಕೊಡ್ದೇನೆ ಭಾಳಷ್ಟು ದೊಡ್ಡ ಗಲಾಟೆ ಆದಮೇಲೆ ಯಾರು ಮೂಲವಾಗಿ ರಾಮರಥ ಅಂತೇಳಿ ಇದು ರಥಯಾತ್ರೆಯನ್ನು ಮಾಡಿ ಈ ಒಂದು ಇದಕ್ಕೆ ನಾಂದಿಯನ್ನು ಆಡಿದವ್ರಿಗೆ ಇವರು ಮೂಲೆಗೆ ಗಣಿಸಿ ಎಲ್ಲಿ ಬಂದಿದ್ರೆ ಇದಾಗತ್ತೆ ಅಂತ ಯೋಚನೆ ಮಾಡಿದಂಥ ಜನ ಅಂತಂದರೆ ಇದಕ್ಕೊಂದು ಮಾನದಂಡ ಹೇಳಿ. ಆಯಿತು, ಈಗ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರೆಲ್ಲ ಒಂದು ಮೂಲೆ ಒಂದ್ಸಲಿ ಬದಿಗಿಡಲಿ. ಯಾವ ಮಾನದಂಡದ ಮೇಲೆ ಈಗ ಕೂಡ ಈಗ ನಾವೇ ಅನ್ಕೋತಾ ಇದ್ದೀವಿ, ಕೆಲವೊಂದಷ್ಟು ಪ್ರೊಟೆಸ್ಟರ್ಸ್ ಅಲ್ಲೇ ಮಾಡಿರೋರನ್ನ ಕರೆದಿದ್ದೀವಿ, ಕೆಲವು ಇವ್ರನ್ನ ಕರೆದಿದ್ದೀರಿ, ಕೆಲವು ಮಠಾಧೀಶರು ಕರೆದಿದ್ದೀರಿ. ಏನಾದ್ರು ಒಂದು ಮಾನದಂಡ ಇದೆಯಾ? ಹಂಗಿದ್ರೆ ಸಮಿತಿಯವರು ಅಟ್ಲೀಸ್ಟ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಹೇಳಿ, ಜನಕ್ಕೆ ತಿಳಿಸ್ಕೊಳ್ಳಿ. ಇಷ್ಟೊಂದು ಊಹಾಪೋಹಕ್ಕೆ ಅಥವಾ ಇಷ್ಟೊಂದು ಪ್ರಶ್ನೆಗಳಿಗೆ ಇದು ಆಸ್ಪದ ಕೊಡ್ತಕ್ಕಂಥ ಕೆಲಸ ಯಾಕೆ? ಹೇಳಿ, ನೋಡಪ್ಪ ನಮ್ಮ ಮಾನದಂಡ ಈ ಥರ ಇದೆ, ನಾವು 50% ಆಸನಗಳನ್ನ ಅಥವಾ ಸ್ಥಾನಗಳನ್ನ ಮಠಾಧೀಶರು ಕೊಟ್ಟಿದ್ದೀವಿ, 20% ಸ್ಪಾನ್ಸರ್ಸ್ ಹೇಳಿ. ಹೌದಪ್ಪ ಈ ಥರ ಅವರೊಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಮಾನದಂಡ. ಅದು ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಮಾಧ್ಯಮಗಳ ಗಲಾಟೆ ಮಾಡಿದ್ರು ಅಂತ ಹೋಗಿ ಅಡ್ವಾಣಿಗೆ ಕೊಡೋದು, ಇನ್ನು ಅದರಲ್ಲಿ ಮುರಳಿ ಮನೋಹರ್ ಜೋಶಿ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ. ಇದರಲ್ಲಿ ಏನಾದ್ರು ಮಾನದಂಡ ಇದೆಯಾ? ಇದು ರಾಜಕೀಯ ಅಲ್ವಾ? ಇದನ್ನು ರಾಜಕೀಯ ಅಲ್ಲ ಅಂತ ಯಾವ ರೀತಿಯಲ್ಲಿ ಹೇಳ್ತೀರಿ? ಅಥವಾ ಬೇಕಾಬಿಟ್ಟು ಇದು ಸರ್ಕಾರಿ ಕಾರ್ಯಕ್ರಮಕ್ಕಿಂತ ಒಂದು ಹೋರಾಟನೇ ರಾಜಕೀಯ ಮಾಡ್ತಾ ಇದ್ದಾರೆ. ರಾಮ ಮಂದಿರದ ಹೋರಾಟನೇ ರಾಜಕೀಯ. ಅವ್ರು ಎತ್ಕೊಂಡ್ರದ ಅವ್ರ ಕೈಗೆ ಎತ್ಕೊಂಡಿದ್ದಾರೆ ಲಾಜಿಕಲ್ ಎಂಡಿಂಗ್. ಸರ್ ಅದನ್ನ ಅವ್ರು ಒಪ್ಕೋಬೇಕು. ಹೌದು, ನಾವು ಇದ್ರಲ್ಲಿ ರಾಜಕೀಯ ಮಾಡ್ತಾ ಇದ್ದೀವಿ. ರಥಯಾತ್ರೆ ಏನು ಹೇಳಿದ್ದು 100ಕ್ಕೆ 100 ಒಪ್ದೆ. ಅವ್ರು ಅದನ್ನ ಒಪ್ಕೋಬೇಕು. ಹೌದು, ನಮ್ದು ರಾಜಕೀಯ ಇದು, ನಾವು ನಮ್ಮ ರಾಜಕೀಯ ಸರ್ವೈವಲ್ಗೆ ನಾವು ಮಾಡ್ತಾ ಇರೋದು, ಹೌದು ರಾಜಕೀಯ ಅಂತ ಹೇಳಿ.
ಜನದ ಮುಂದೆ ನೀವು ಹೇಳಿದ ಮಾತನ್ನ ಅವ್ರು ಒಪ್ಕೊಂಡು ಹೇಳಲಿ. ನಾನು ಹೇಳ್ತಾ ಇರೋದು ಆ ರಾಜಕೀಯವನ್ನು ಮಾಡುವ ಅವಕಾಶ ಎಲ್ಲ ಪಕ್ಷಗಳಿಗೂ ಇತ್ತು, ಅವರು ನಡೆದ್ರು ಅಷ್ಟೇ. ಎಸ್ ಅನಿಲ್, ಅಜಿತ್, ಮಾನದಂಡ ಏನು? ಯಾವ ಆಧಾರದ ಮೇಲೆ ಕರೀತಾ ಇದ್ದಾರೆ, ಯಾವ ಆಧಾರದ ಮೇಲೆ ಇಲ್ಲ? ನಾನು ಆಗಲೇ ಪ್ರಶಾಂತ್ ಹೇಳಿದ್ದನ್ನು ಎಂಡಾರ್ಸ್ ಮಾಡ್ತಾ ಒಂದು ಇಂಡಿಪೆಂಡೆಂಟ್ ಟ್ರಸ್ಟಿನವರು ಡಿಸೈಡ್ ಮಾಡಿದ್ದಾರೆ. ಈಗ ತಾನೇ ನಾವು ಪ್ರಹ್ಲಾದ್ ಜೋಶಿಯವ್ರನ್ನ ನೋಡ್ತಾ ಇದ್ವಿ. ಅದಕ್ಕೂ ಎಲ್ಲ ನಾಳೆ ಒಂದು ದಿವಸ ಪ್ರಹ್ಲಾದ್ ಜೋಶಿಯವ್ರನ್ನ ಕರೆದಿಲ್ಲ ಅಂತೇಳಿ ಕಾಂಗ್ರೆಸ್ನವರು ಕಾಂಟ್ರವರ್ಸಿ ಮಾಡ್ಬೋದು. ಪ್ರಹ್ಲಾದ್ ಜೋಶಿಯವರೇನು ಒಪ್ಕೊಂಡಿದ್ದಾರೆ, ಅದು ನಮ್ಮನ್ನು ಕರೆದಿಲ್ಲ, ಅನೇಕ ಮುಖ್ಯಮಂತ್ರಿಗಳನ್ನು ಕರೆದಿಲ್ಲ, ಬೇರೆ ಬೇರೆ. ಅದೊಂದು ಇಂಡಿಪೆಂಡೆಂಟ್ ಟ್ರಸ್ಟು, ಅದರಲ್ಲಿ 15 ಜನ ಇದ್ದಾರೆ. ಅವರು ಯಾವ್ಯಾವ ಪ್ರೋಟೋಕಾಲ್ಗಳನ್ನು ನೋಡಿ ಯಾರು ಇರಬೇಕು, ಯಾವ ಸಮಯದಲ್ಲಿ ಯಾರು ಇರಬೇಕು ಅಂತ ಅವರು ನಿಶ್ಚಯ ಮಾಡಿದ್ದಾರೆ. ಹೀಗಾಗಿ ಅದರ ಕಂಪ್ಲೀಟ್ ಮಾಹಿತಿ ನಮಗಿಲ್ಲ. ಆದರೆ ಆಗಲೇ ಹೇಳ್ತಾರೆ, ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ ರಾಮ ಮಂದಿರ ಒಂದು ಬಿಸಿ ತುಪ್ಪವಾಗಿದೆ. ಅವರ ಓಲೈಕೆ ರಾಜಕಾರಣ ಎಷ್ಟು ಮಿತಿ ಮೀರಿ ಕಳೆದ 3-4 ದಶಕಗಳಿಂದ ಅವ್ರು ನಡೆಸ್ಕೊಂಡು ಹೋಗಿದ್ದಾರೆ ಅಂದರೆ, ಇವತ್ತು ಕಾಂಗ್ರೆಸ್ಸಿನ ವಕ್ತಾರರು, ಕಾಂಗ್ರೆಸ್ಸಿನ ನಾಯಕರು ಕೂತ್ಕೊಂಡು ಟಿ ವಿ ಪ್ಯಾನೆಲ್ಗಳಲ್ಲಿ ನಾವು ಮಂದಿರಕ್ಕೆ ದುಡ್ಡು ಕೊಟ್ಟಿದ್ದೀವಿ, ನಾವು ರಾಮನ ಭಕ್ತರು, ನಮ್ಮ ಹೆಸರಲ್ಲೇ ರಾಮ ಇದೆ ಅಂತ ಹೇಳುವಂಥವ್ರು ರಾಮ ಎಲ್ಲಿದ್ದಾನೆ ಅಂತ ಹಿಂದೆ ಪ್ರಶ್ನೆ ಮಾಡಿದ್ದವರು ಇದೆ. ಇದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಈಗೇನು ಅವ್ರು ಹೇಳ್ತಾ ಇದ್ರು ಇಲ್ಲಿ ಇವ್ರು ಸುಮ್ಮನೆ ಇದ್ದಾರೆ ಅಂತಲ್ಲ. ನಿನ್ನೆ ಬಿಟ್ಟು ಮೊನ್ನೆ ನಾನು ಹೇಳ್ತೀನಿ, ಈ ದೇಶದ ರಾಮ ಅನ್ನುವ ದೇವರು ಈ ದೇಶದ ಸಮಸ್ತ ಹಿಂದೂಗಳಿಗೆ ದೊಡ್ಡ ದೇವರು. ಅವ್ರ ಬಗ್ಗೆ ಮಾತನಾಡುವಾಗ ಮೊನ್ನೆ ಇವರ ಮಂತ್ರಿಗಳಾದ ಡಿ ಸುಧಾಕರ್ ಅವ್ರು ಏನು ಹೇಳ್ತಾರೆ ಗೊತ್ತಾ, 2019ರಲ್ಲಿ ಇವರು ಪುಲ್ವಾಮಾದ ನಾಟಕ ಮಾಡಿದ್ರು, ಈಗ ರಾಮ ಮಂದಿರದ ನಾಟಕ ಮಾಡ್ತಾರೆ ಅಂತ. ಒಂದು ಸ್ವಲ್ಪ ನಾಚಿಕೆ ಇಲ್ಲ ಇವರಿಗೆ, ಕಾಂಗ್ರೆಸ್ಸಿನವ್ರಿಗೆ ಯಾವುದೇ ರೀತಿಯ ನಾಚಿಕೆ ಇಲ್ಲ. ರಾಮ ಮಂದಿರದ ಬಗ್ಗೆ ಮಾತನಾಡುವಾಗ ಹೇಳ್ತಾರೆ ಸಿದ್ದರಾಮಯ್ಯನವರೇ ರಾಮ, ನಾನು ಹನುಮಂತ ಅಂತ. ಯಾರವರು? ಹಿಂದೆ ಮಂತ್ರಿ ಆಗಿದ್ದಂಥವ್ರು. ಈ ಥರ ಒಂದು ಭಾವನಾತ್ಮಕ ವಿಷಯದ ಬಗ್ಗೆ, ಈ ಥರ ಒಂದು ದೇವರ ವಿಷಯದ ಬಗ್ಗೆ ಮಾತನಾಡುವಾಗ ಇದೇ ಭಾಷೆಯನ್ನು ಕಾಂಗ್ರೆಸ್ನವ್ರಿಗೆ ಚಾಲೆಂಜ್ ಮಾಡ್ತೀನಿ, ಇದೇ ಭಾಷೆಯನ್ನು ಅನ್ಯ ಧರ್ಮದವ್ರಿಗೆ ಒಂದು ಸಲ ಮಾತಾಡಿ. ಅವ್ರ ಬಗ್ಗೆ ಮಾತಾಡಬೇಕು ಅಂತಲ್ಲ, ಇವರ ರಿಯಲ್ ಕಲರ್ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಒಬ್ಬರ ಬಗ್ಗೆ ಹಿಂದೂಗಳು ಏನೂ ಅನ್ನೋದಿಲ್ಲ, ಹಿಂದೂಗಳು ಎಲ್ಲವೂ ಅಕ್ಸೆಪ್ಟ್ ಮಾಡ್ತಾರೆ, ಹೀಗಾಗಿ ಅವ್ರನ್ನ ಕನ್ಫ್ಯೂಸ್ ಮಾಡೋದು. ಮೊದಲನೇ ಮಾತು, ನಿಮಗೆ ರಾಮ ಇದ್ದಾನ ಇಲ್ವಾ ಅಂತ ಗೊತ್ತೇ ಇರಲಿಲ್ಲ. ರಾಮನ ಬಗ್ಗೆ 100 ನಾನು ಕೋಟ್ ಮಾಡಿ ಹೇಳ್ಬೋದು, 100 ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದಂಥದ್ದು ಕಾಂಗ್ರೆಸ್ಸಿನ ಹಿರಿಯ ನಾಯಕರೇ. ಏನು ವ್ಯತ್ಯಾಸ ಬೀಳೋದಿಲ್ಲ. ಮುಖ್ಯಮಂತ್ರಿಗಳನ್ನು ಕರಿಬೇಕಾ, ಸರಿಯಾದ ಸಮಯದಲ್ಲಿ ಕರಿಬೇಕು ಅಂತ ಆ ಟ್ರಸ್ಟ್ ಡಿಸೈಡ್ ಮಾಡುತ್ತೆ. ಕರೆದ ದಿವಸ ಹೋಗ್ತಿರೋ ಬಿಡ್ತಿರೋ ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿರುವಂಥ ವಿಷಯ. ಅದು ಮುಗಿದು ಹೋಗಿರೋ ಕತೆ. ರಾಮನ ಬಗ್ಗೆ ಅವ್ರದ್ದು ಏನು ನಿಲುವಾಗಿತ್ತು, ರಾಮ ಮಂದಿರದ ಬಗ್ಗೆ ಏನು ನಿಲುವಾಗಿತ್ತು. ಈಗ ರಾಮ ಮಂದಿರದ ಉದ್ಘಾಟನೆ ಅನ್ನುವಂಥದ್ದು ಒಂದು ಯೂನಿಫೈಯಿಂಗ್ ಇವೆಂಟ್ ಆಗಬೇಕು ಅಂತ ಅನ್ಸುತ್ತೆ. ಸೋನಿಯಾ ಗಾಂಧಿ ಅವ್ರನ್ನ ಕರೆದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕರೆದಿದ್ದಾರೆ, ಅಧೀರ್ ರಂಜನ್ ಚೌಧರಿ ಅವ್ರನ್ನ ಕರೆದಿದ್ದಾರೆ. ಅವ್ರು ಇವರ ರೀಪ್ರೆಸೆಂಟೇಟಿವ್ ಅಲ್ವಾ. ಅನೇಕ ಮುಖ್ಯಮಂತ್ರಿಗಳನ್ನ ಕರೆದಿಲ್ಲ ಅಂತ ಈಗಾಗಲೇ ಹೇಳಾಗಿದೆ ಅಲ್ಲ. ಅದರಲ್ಲಿ ಇನ್ನೊಂದು ತಪ್ಪನ್ನು ಹುಡುಕುವಂಥ ಅವಶ್ಯಕತೆ ಆದರೂ ಏನಿದೆ? ಅಷ್ಟಕ್ಕೂ ರಾಮನ ಮೇಲೆ ಯಾರು ನಂಬಿಕೆ ಇದೆಯೋ ಅವ್ರಿಗೆ ಯಾವುದೇ ರೀತಿಯ ಆಹ್ವಾನ ಬೇಕಾಗಿಲ್ಲ, ಅವ್ರು ಬರ್ಬೋದು, ಅವ್ರಿಗೆ ಅದು ಬೇಕಾಗಿಲ್ಲ. ನಿನ್ನೇನು ಹೇಳ್ತಾರೆ, ಬಿಜೆಪಿಯ ರಾಮ ಮಂದಿರ ಇರೋದು ಅಯೋಧ್ಯೆಯಲ್ಲಿ ಅಂತ ಹೇಳ್ತಾರೆ. ಇವರಿಗೆ ಬಿಜೆಪಿಯ ರಾಮ ಮಂದಿರ, ಕಾಂಗ್ರೆಸ್ಸಿನ ರಾಮ ಮಂದಿರ, ರಾಮನಿಗೂ ರಾಜಕೀಯ ಕಟ್ಟುವಂಥದ್ದು ಇವರು ಪ್ರಯತ್ನ ಮಾಡ್ತಾರೆ. ಇನ್ನೊಂದು ವಿಷಯ, ಬಿಜೆಪಿ ಕಳೆದ 30 ವರ್ಷಗಳಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ನಮಗೆ ಪೂರ್ಣ ಅಧಿಕಾರ ಕೊಟ್ಟರೆ ನಾವು ರಾಮ ಮಂದಿರವನ್ನು ಕಟ್ಟಿಸ್ತೇವೆ ಅಂತ ಪ್ರಿಂಟ್ ಮಾಡಿ ಮನೆ ಮನೆಗೆ ನಾವು ನಮ್ಮ ಮ್ಯಾನಿಫೆಸ್ಟೋಗಳನ್ನು ಹಂಚಿದ್ದೀವಿ. ಮುಚ್ಚು ಮರೆ ಎಲ್ಲೂ ಮಾಡಿಲ್ಲ, ನೀಟಾಗಿ ಹೇಳಿದ್ದೀವಿ. ಅದನ್ನು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ನಾವು ಮಾಡಿದ್ದೀವಿ. ಒಬ್ಬ ರಾಮನ ಭಕ್ತನಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇನ್ನು ನಿನ್ನೆಯ ಹುಬ್ಬಳ್ಳಿಯ ರಾಜಕಾರಣಕ್ಕೆ ಬಂದರೆ ಎಷ್ಟು ಕೋಪ ಇದೆ ಇವರಿಗೆ ಹಿಂದೂ ಕಾರ್ಯಕರ್ತರ. ಅಂದ್ರೆ ಬಿಜೆಪಿ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ, ಟ್ರಸ್ಟ್ನವ್ರು ಇರ್ತಾರೆ ಅಂದ್ಬಿಡ್ತಾರೆ. ಪ್ರಶಾಂತ್, ಅದೇ ನೋಡಿ, ನನಗನ್ಸುತ್ತೆ ಅಂತಿಮವಾಗಿ ಈ ರಾಮ ಮಂದಿರ ಟ್ರಸ್ಟ್ ಏನಿದೆ ಅದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಿಟ್ಟಿಂಗ್ ಕೆಪಾಸಿಟಿ ಏನು, ಹೌದು, ಆಮೇಲೆ ಯಾರ್ಯಾರನ್ನು ಕರಿಬೇಕು, ಎಷ್ಟು ಜನರನ್ನು ಕರಿಬೇಕು. ನೀವು ಇಡೀ ಅಂದರೆ ಏನೊಂದು 50,000 ಜನರನ್ನು ಸೇರಿಸಿ ಆ ಕಾರ್ಯಕ್ರಮವನ್ನು ಅಲ್ಲಿ ಮಾಡಲಿಕ್ಕೆ ಆಸ್ಪದ ಇರಲ್ಲ, ಸೆಕ್ಯೂರಿಟಿ ಇರುತ್ತೆ, ಪ್ರಧಾನಮಂತ್ರಿಗಳು ಹೋಗ್ತಾ ಇರ್ತಾರೆ. ಹೀಗಾಗಿ ನನಗಂತ ಆಮೇಲೆ ಈಗ ಸಿದ್ದರಾಮಯ್ಯನವ್ರು ಕರೆದ್ರೆ ಹೋಗ್ತಾರೆ ಅಂತಕ್ಕಂಥದ್ದಿದ್ದರೆ ಕರೀತಾರೋ ಬಿಡ್ತಾರೋ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇರೋದು. ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಹೋಗೋಲ್ಲ. ಅವ್ರ ಟೆಂಪ್ರಮೆಂಟ್ ಎಲ್ರಿಗೂ ಗೊತ್ತಿರುವ ವಿಚಾರ, ಅವ್ರು ಈ ಕಾರ್ಯಕ್ರಮಕ್ಕೆ ಹೋಗೋಲ್ಲ. ಆ ಕಾರಣದಿಂದ ಅವರನ್ನು ಕರೀತಾರೋ ಬಿಡ್ತಾರೋ ಅನ್ನೋದೇ ದೊಡ್ಡ ವಿವಾದ ಅಂತ ನನಗನ್ಸಲ್ಲ. ಸರಿ,
ಬೇರೆ ರಾಜ್ಯಗಳ ಈಗ ಪಕ್ಕದಲ್ಲಿ ಏಕನಾಥ್ ಶಿಂದೆ ಅವ್ರನ್ನ ಕರೆದು ಇವರನ್ನು ಕರೀಲಿಲ್ಲ ಅಂತಂದರೆ ಒಂದು ದೊಡ್ಡ ವಿಷಯ. ಉದ್ಧವ್ ಠಾಕ್ರೆ ಈಗ ಯೋಗಿ ಆದಿತ್ಯನಾಥ್ ಅದೇ ರಾಜ್ಯದ ಮುಖ್ಯಮಂತ್ರಿ, ಅವರು ಹೋಗ್ತಾರೆ. ಹೌದು. ಉಳಿದವರನ್ನು ಕರೆದಿಲ್ವಾ ಅಂತಕ್ಕಂಥದ್ದೇ ಸ್ಪಷ್ಟತೆ ಇಲ್ಲದೆ ಇರುವಾಗ ನಿಶ್ಚಿತವಾಗಿ ಇದೊಂದು ದೊಡ್ಡ ವಿವಾದ ಅಲ್ಲ. ಆದರೆ ಕುಮಾರಸ್ವಾಮಿಯವರನ್ನು ರಾಜ್ಯ JDS ಅಧ್ಯಕ್ಷ ಅಂತ ಕರೆದಿದ್ರೆ ಕುಮಾರಸ್ವಾಮಿಯವರನ್ನ DK ಶಿವಕುಮಾರನ್ನ ಕರೀತಾರ ಕುತೂಹಲ ಇದೆ. ಅಶ್ವಿನ್ ಗೌಡ್ರು ಕ್ರೈಟೀರಿಯಾ ಅನ್ನೋದೇ ಇಲ್ಲ ಸರ್. ದೇವೇಗೌಡರಿಗೆ ಆಹ್ವಾನ ಬಂದಿದೆ, ಕುಮಾರಸ್ವಾಮಿ ಅವ್ರಿಗೆ ಆಹ್ವಾನ ಬಂದಿದೆ, ಈ ಕಡೆ ಇಲ್ಲ. ಅಂದರೆ ತಮ್ಮ ಮಿತ್ರ ಪಕ್ಷಗಳನ್ನೆಲ್ಲ ಸೇರಿಸ್ಬೇಕು, ವಿರೋಧ ಪಕ್ಷಗಳು ಬೇಡ ಅನ್ನೋ ಥರ ಇದ್ದಾರೆ BJP ಅವರು. ಸರ್ ಹಾಗೆ ಅನ್ಸಲ್ಲ. ಶ್ರೀರಾಮ ಮಂದಿರ ಟ್ರಸ್ಟಿನವ್ರಿಗೆ ತುಂಬ ನಮ್ಮ ಪಕ್ಷದ ವತಿಯಿಂದ ತುಂಬ ಆಭಾರಿಯಾಗಿರ್ತೀವಿ. ಏನಕ್ಕೆ ಅಂದರೆ ಈಗ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಕರೆದಿಲ್ಲ, ಒಂದು ಈಗ ಪ್ರಹ್ಲಾದ್ ಜೋಶಿ ಅವರು ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಸರ್. ತಿಂಗಳಿಂದ ಶೃಂಗಸಭೆಗೆ ಕರೆದಿರ್ತಾರೆ ಸರ್. ಅದಕ್ಕೆ ಎಷ್ಟು ಕೇವಲವಾಗಿ ಆ ಒಂದು ಉತ್ತರನ ಮಾಧ್ಯಮದವ್ರಿಗೆ ಕೊಟ್ಟಿರ್ತಾರೆ. ಶೃಂಗಸಭೆಗೆ ಅವ್ರದ್ದೇ ಒಂದು INDA ಒಕ್ಕೂಟಕ್ಕೆ ಮಾನ್ಯ ನಿತೀಶ್ ಕುಮಾರ್ ಅವರು ಹೋಗಿರ್ತಾರೆ. ಮಮತಾ ಬ್ಯಾನರ್ಜಿ ಅವ್ರಿಗೆ ಎಷ್ಟು ಖುಷಿಯಾಗಿ ಒಂದು ದೇಶದ ಅಧ್ಯಕ್ಷರುಗಳ ಜೊತೆ ಒಬ್ಬ ಘನವೆತ್ತ ಪ್ರಧಾನಮಂತ್ರಿಗಳು ಇಂಟ್ರೊಡ್ಯೂಸ್ ಮಾಡ್ತಿದ್ರೆ ನಮ್ಗೆ ಖುಷಿ ಆಗುತ್ತೆ. ನಮಗೂ ಅದೆಲ್ಲ ಒಂದು ಇತಿಹಾಸದ ಪುಟದಲ್ಲಿ ಸೇರೋಂಥ ಒಂದು ಶೃಂಗಸಭೆಗಳು. ನಮಗೂ ಖುಷಿ, ನಮ್ಮ ಮುಖ್ಯಮಂತ್ರಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರೆ ಅನ್ನೋದೊಂದು ಎಲ್ಲ ಒಂದು ಕಡೆ ಇರುತ್ತೆ. ಒಂದು ಯಾವ ಮಟ್ಟದ ಒಂದು ಹೇಳಿಕೆ ಕೊಟ್ಟು ಜಾರ್ಕೊಂಡಿರ್ತಾರೆ. ಇಲ್ಲಿ ಏನಾಗಿದೆ ಸರ್, ಹಿಂದೂಗಳನ್ನ ಕಡೆಗಣಿಸಿ ಕಾಂಗ್ರೆಸ್ ಅವರು ನೋಡಿ, ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಯವರು ಮತ್ತೆ ಮನೋಹರ್ ಜೋಶಿ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದಾರ ಇಲ್ವಾ ಮಾತನಾಡ್ತಾ ಇರೋರು JDS ವಕ್ತಾರರು. ಸ್ವಲ್ಪ ಸುಮ್ಮನೆ ನೆನಪಿಸ್ತಾ ಇದ್ದೇನೆ ನಾನು. ಖಂಡಿತ. ಯಾಕೆ ಅಂತ ಹೇಳ್ತೀನಿ ಸರ್, ಕಾಂಗ್ರೆಸ್ ಅವರು ಏನಕ್ಕೆ ಹಿಂದೂ ವಿರೋಧಿ ಧೋರಣೆಗಳನ್ನ ತಾಳ್ತಿದ್ದಾರೆ ಅಂತ ಅಂದ್ರೆ, ಒಂದು ಕಡೆ ಕಳೆದ 70 ವರ್ಷದಲ್ಲಿ ಮುಸ್ಲಿಂ ಅವ್ರನ್ನ ಓಲೈಕೆ ಮಾಡ್ಕೊಂಡು ಬಂದ್ರು. ಎಲ್ಲೂ ಮುಸ್ಲಿಂ ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಒಳ್ಳೆದನ್ನ ಮಾಡಲೇ ಇಲ್ಲ. ನಾನು ಹಿಂದೇನು ಇದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಮಾನ್ಯ AK ಆಂಟನಿ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಕೇವಲ 20% ಅಷ್ಟು ಮುಸ್ಲಿಂ ಅವ್ರಿಗೆ ನಾವು ಏನು ಅಲ್ಪಸಂಖ್ಯಾತರಿಗೆ ನಾವೊಂದು ನ್ಯಾಯ ಒದಗಿಸ್ಬೇಕು ಅದನ್ನ ಒದಗಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿರ್ತಾರೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ವಿರೋಧಿಗಳು ಏನಕ್ಕೆ ಆಗ್ತಿದ್ರೆ, ರಾಮ ಸೇತು ವಿಚಾರ ಬಂದಾಗ ಸರ್ ಕೇವಲವಾಗಿ ಉತ್ತರಗಳು ಕೊಡ್ತಾರೆ. ಒಂದು ಅಮರನಾಥ ಯಾತ್ರೆಗಳು ಬಂದಾಗ ಇಲ್ಲ ಸರ್. ಇದೇ ಶ್ರೀರಾಮ ಮಂದಿರದ ವಿಚಾರದಲ್ಲಿ ಕುಮಾರಣ್ಣ ಅವ್ರು ಹೇಳಿರ್ತಾರೆ ನೋಡಿ, ಕಳೆದ ಒಂದು ವರ್ಷದಿಂದನೂ ಹೇಳಿರ್ತಾರೆ. ದೇಣಿಗೆ ವಿಚಾರದಲ್ಲಿ ಹೇಳಿದ್ದಾರೆ ನೋಡಿ, ಒಳ್ಳೆದಕ್ಕೆ ಕಲೆಕ್ಷನ್ ಮಾಡ್ತಿದ್ದೀರಾ. ಸುಪ್ರೀಂ ಕೋರ್ಟ್ನ ತೀರ್ಪು ಬರುವ ಮುಂಚೆ ರಾಮ ಮಂದಿರದ ವಿವಾದದಲ್ಲಿ JDSನ ಸ್ಟ್ಯಾಂಡ್ ಏನಿತ್ತು, ರಾಮ್ ಸೇತು ಬಗ್ಗೆ JDSನ ಸ್ಟ್ಯಾಂಡ್ ಏನಿತ್ತು ಸರ್? ನಾನು ಹೇಳ್ತೀನಿ, ಉತ್ತಮವಾದ ಪ್ರಶ್ನೆ. ಈಗ ನೋಡಿ, CAA ಜೊತೆಗೂ ಸೇರಿಸ್ತೀನಿ. CAA ಇರ್ಬೋದು, ಕೃಷಿ ಕಾಯ್ದೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಯಾವುದು ಸರಿ ಇದೆ ಅದನ್ನ ಖಂಡಿತ ನಾವು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಕುಮಾರಣ್ಣ ಅವ್ರು ಹೇಳಿದ್ದಾರೆ. ಇದಕ್ಕೆ ನಾನು ಈ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್ ತಗೋತಾ ಇದ್ದೀನಿ, ಡಿಬೇಟ್ ಸ್ಟಾರ್ಟ್ ಮಾಡಿಲ್ಲ ನಾನು. ಫಸ್ಟ್ ರಿಯಾಕ್ಷನ್ ಪ್ರಾಬ್ಲಮ್ ಏನು, ರಾಮ ಸೇತು ಬಂದಾಗ ಕೇವಲವಾಗಿ ಕಾಣೋದು. ಏನಕ್ಕೆ ಬಹುಸಂಖ್ಯಾತರಂದಾಗ ಜಾತ್ಯತೀತತೆ ಇದ್ದಾಗ ಒಂದು ಅಲ್ಪಸಂಖ್ಯಾತರಲ್ಲಿ ಅದ್ ಏನಕ್ಕೆ ನೀವು ಮೂಡ್ಸಲ್ಲ? ನೀವು ಏನಕ್ಕೆ ಓಲೈಕೆ ರಾಜಕಾರಣ ಮಾಡಕ್ ಹೋಗ್ತೀರಾ? ಇಲ್ಲ ಕಳೆದ 70 ವರ್ಷದಿಂದ ಏನಾದರೂ ಉತ್ತಮವಾದಂಥ ಒಂದು ಹಿನ್ನೆಲೆಯಿಂದ ಮುನ್ನೆಲೆಗೆ ತಂದಿದ್ದೀರಾ? ತಂದಿಲ್ಲ. ನೀವು ಮತ ಬ್ಯಾಂಕ್, ನಿಮ್ಮ ಮತಕ್ಕೋಸ್ಕರ ನೀವು ಅಲ್ಪಸಂಖ್ಯಾತರನ್ನ ಉಪಯೋಗಿಸ್ಕೊಳ್ಳೋದಾದ್ರೆ ಇದು ನಿಮ್ಮ ರಾಜಕೀಯ ಯಾವ ಲೆಕ್ಕಾಚಾರ? ನೀವು ಏನನ್ನ ನೀವು ಒಂದು ಜನರಿಗೆ ಅಂದ್ರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಏನಿರ್ಬೋದು, ಏನನ್ನ ನೀವು ಮೆಸೇಜ್ನ ಕೊಡ್ಲಿಕ್ಕೆ ಕೊಟ್ಟಿದ್ದೀರಾ? ಆಯ್ತು ಸರಿ, ಕುಮಾರಸ್ವಾಮಿ ಅವರಿಗೆ ಆಹ್ವಾನಿಸಿ ರಾಜ್ಯಾಧ್ಯಕ್ಷರು ಅನ್ನೋ ಕಾರಣಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋದ್ರೆ DK ಶಿವಕುಮಾರ್ ಕೊಡಬೇಕಾಗಿತ್ತು. ಆ ಲೆಕ್ಕಾಚಾರದ ಪ್ರಕಾರ BJPಯ ಮಿತ್ರ ಪಕ್ಷಗಳನ್ನು ಆಹ್ವಾನಿಸೋಣ, ವಿರೋಧ ಪಕ್ಷದವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು ನಡೆಯುತ್ತೆ ಅಂತ ಟ್ರಸ್ಟ್ ತೀರ್ಮಾನ ಮಾಡಿದಂಗಿದೆ. ನನಗನ್ನಿಸ್ತಂಗೆ ಇದು ಪ್ಯೂರ್ಲಿ ಶ್ರೀರಾಮ ಮಂದಿರದ ಒಂದು ಟ್ರಸ್ಟ್ ಅವರ ಒಂದು ಏನು ಅವರ ಒಂದು ಪವರ್ ಅಂತ ನಾನು ಹೇಳ್ಬೋದು ಸರ್. ಇವತ್ತು ಕುಮಾರಣ್ಣ ಅವರು ಕೊಟ್ಟಿದ್ದಾರೆ ಅಂದ್ರೆ ನಾನೊಬ್ಬ ಕಾರ್ಯಕರ್ತನಾಗಿ ಖುಷಿ ಪಡ್ತೀನಿ. ಎಸ್, ಅಬ್ದುಲ್ ರಜಾಕ್ ಮೊನ್ನೆ ನಾನು ಅಯೋಧ್ಯೆಯಲ್ಲಿದ್ದಾಗ ಪ್ರೆಸ್ ಮೀಟ್ ಆಯಿತು, ಸೆಕ್ರೆಟರಿ ಅವ್ರದ್ದು, ಚಂಪಕ್ ರಾಯ್ ಅವ್ರದ್ದು. ಅಲ್ಲೊಂದು ಪ್ರಶ್ನೆ ಬಂತು, 1500 ಸಾಧು ಸಂತರನ್ನ ಕರೀತಾ ಇದ್ದೀವಿ ಅಂದಾಗ ಎಲ್ಲ 150 ಬೇರೆ ಬೇರೆ ಪೂಜಾ ಪದ್ಧತಿಗಳ ಸಾಧು ಸಂತರನ್ನು ನಾವು 1500 ಜನರನ್ನು ಕರೀತಾ ಇದ್ದೀವಿ ದೇಶದ ಮೂಲೆ ಮೂಲೆಗಳಿಂದ ಅಂದಾಗ ಪತ್ರಕರ್ತರಿಂದ ಒಂದು ಪ್ರಶ್ನೆ ಬಂತು, ಮುಸ್ಲಿಮರು ಮತ್ತು ಕ್ರೈಸ್ತರನ್ನು ಕರೀತೀರಾ ಅಂತ. ಅವರೊಂದು ಮಾತು ಹೇಳ್ತಾರೆ, ಯಾರಿಗೆ ರಾಮನ ಬಗ್ಗೆ ಶ್ರದ್ಧೆ ಇದೆಯೋ ಅವ್ರಿಗೆ ಮಾತ್ರ ಕರಿತೀವಿ. ಅದು ಹೆಂಗೆ ತೀರ್ಮಾನ ತಗೊಳ್ತಾರೆ ಟ್ರಸ್ಟ್ನವರು? ನಿಮಗಿದೆಯಾ ಶ್ರದ್ಧೆ? ಹಾಗಲ್ಲ, ಟ್ರಸ್ಟ್ನವ್ರಿಗೆ ಏನು ಗೊತ್ತು ಶ್ರದ್ಧೆ ಇದೆಯೋ ಇಲ್ವೋ ಇವ್ರಿಗೆ ಅಂತ. ಇವಾಗ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ನಿನ್ನೆ ಅಷ್ಟೇ ಸ್ಟೇಟ್ಮೆಂಟ್ ಕೊಟ್ಟರು, ಮೋದಿಯವ್ರನ್ನ ಹೊಗಳಿ ಅಲ್ಲಿ ಸಂಜಯ್ ರಾವತ್ ಮತ್ತು ಉದ್ಧವ್ ಠಾಕ್ರೆಗೆ ಸರಿಯಾದ ಒಂದು ಪಾಠವನ್ನು ಕಲಿಸಿದ್ರು ಮಾತು ಹೇಳಿ. ಇದು ಓಪನ್ ಆಗಿ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ, ಇಡೀ ರಾಷ್ಟ್ರವೇ ನೋಡ್ತಾ ಇದೆ. ಇದರಲ್ಲಿ ಓಪನ್ ಆಗಿ ರಾಜಕಾರಣ ನಡೀತಾ ಇದೆ.
ಸಿಂಪಲ್ ಮಾತು, ಕುಮಾರಸ್ವಾಮಿ ಅವ್ರನ್ನ ಕರೀತಾರೆ, ಡಿ ಕೆ ಶಿವಕುಮಾರ್ ಕರೆಯಲ್ಲ. ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ಸು ನೀವು 5-6 ಸಾವಿರ ಜನರನ್ನು ಕರಿತಾ ಇದ್ದೀರಾ. ಅದರಲ್ಲಿ VVIPs 3000 ಅಂತ ನೀವೇ ಹೇಳಿದ್ದೀರಾ. ಅದರಲ್ಲಿ 30 ಜನ ಮುಖ್ಯಮಂತ್ರಿಗಳು ಸೇರಿಬಿಟ್ರೆ ಏನಾದ್ರು ಪ್ರೋಟೋಕಾಲಲ್ಲಿ ಡಿಫ್ರೆನ್ಸ್ ಆಗುತ್ತಾ? ಇಲ್ಲ ಏರ್ಪೋರ್ಟಲ್ಲಿ ಸ್ಪೆಷಲ್ ಪ್ರಾವಿಷನ್ ಏನಾದ್ರು ಕೊಡಬೇಕಾ? ಕಮಾನ್, ಕೊಡಂಗಿದ್ರೆ ಕೊಡ್ಬೋದು. ಬಟ್ ಟೋಟಲ್ ಆಗಿ ಇದ್ರಲ್ಲಿ ನೋಡೋಕೆ ಹೋದರೆ ಎಲ್ಲ RSS ಏನೇನು ಹೇಳ್ತಾ ಇದೆಯೋ ಆ ಆ್ಯಕ್ಷನ್ಸ್ ಪ್ರಕಾರ ಇದು ಟ್ರಸ್ಟು ಒಂದು ಇದನ್ನು ಮಾಡ್ತಾ ಇದೆ. ಯಾರನ್ನ ಕರಿಬೇಕು, ಯಾರನ್ನ ಕರಿಬಾರ್ದು, ಯಾರಿಗೆ ಕರೆದ್ರೆ ಯಾರಿಗೆ ಒಳ್ಳೇದಾಗುತ್ತೆ, ಯಾವುದು ಕೆಟ್ಟದಾಗುತ್ತೆ, ಇದೆಲ್ಲ ಒಂದು ಪ್ಲಾನಿಂಗ್ ಮಾಡಿ ಮಾಡ್ತಿದ್ದಾರೆ. ಇದು ಸರಾಸರಿ ತಪ್ಪು. ಅಂದರೆ ಸಿದ್ದರಾಮಯ್ಯ ಕರೆದ್ರೆ ಏನು ಕೆಟ್ಟದಾಗುತ್ತೆ ಅಂತ ಹಾಗಂತಲ್ಲ, ಅದು ಅವರು ತೀರ್ಮಾನ ಯಾಕೆ ಈ ಥರ ತೊಗೊಳ್ತಿದ್ದಾರೋ ಅದು ಗೊತ್ತಾಗ್ತಿಲ್ಲ. ತೀರ್ಮಾನ ತಗೊಳ್ಳುವಾಗ ಓಪನ್ ಆಗಿ ಹೇಳಬೇಕು. ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಅಲ್ವಾ, ಸ್ಟೇಟ್ ರಿಪ್ರೆಸೆಂಟೇಟಿವ್, ಫಸ್ಟ್ ಸಿಟಿಸನ್, ಅವರು ಚೀಫ್ ಮಿನಿಸ್ಟರು, ಹಾಗೆ ಒಂದು ಗವರ್ನರು. 30-60 ಜನ ಕಂಡ್ರಪ್ಪ, ಅವ್ರು ಕರೆದು ಬಿಟ್ರೆ ಇವ್ರದ್ದೇನು ಹೋಗ್ಬಿಡುತ್ತೆ. ಅವ್ರ ಸ್ಟೇಟ್ ಪ್ರೋಟೋಕಾಲಲ್ಲಿ ಅವ್ರು ಬಂದು ಅವ್ರು ಹೋಗ್ಬಿಡ್ತಾರೆ. ಅದಾಯ್ತು ಬಿಡಿ. ಈಗ ನಾನು ರಾಮನ ಬಗ್ಗೆ ಶ್ರದ್ಧೆ ಇರೋರ್ನ ಕರೀತಾ ಇದ್ದೀವಿ ಅಂತ ಹೇಳಿದ್ರು. ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರನ್ನ ಕರೆಯೋ ಪ್ರಶ್ನೆ ಬಂದಾಗ ನಿಮಗೆ ಶ್ರದ್ಧೆ ಇದೆಯೋ ಇಲ್ವೋ ಅನ್ನೋದು ಟ್ರಸ್ಟ್ ಹೇಗೆ ತೀರ್ಮಾನ ತಗೊಳುತ್ತೆ? ಇವಾಗ ಉದ್ಧವ್ ಠಾಕ್ರೆ ಅವ್ರ ತಂದೆ ಬಾಲ್ ಠಾಕ್ರೆ ಅವರು ಎಷ್ಟೆಲ್ಲ ಮಾಡಿಲ್ಲ ಇದೇ ರಾಮ ಮಂದಿರಕ್ಕೋಸ್ಕರ, ಇವತ್ತು ಅವ್ರಿಗೆ ಕರೆದಿಲ್ಲ ಅಂದ್ಬಿಟ್ಟು ಅವರು ಆ ಪ್ರಶ್ನೆಯನ್ನು ಕೇಳಿದ್ರೆ ಸತ್ಯೇಂದ್ರ ದಾಸ್ ಅವರು ಅವ್ರಿಗೆ ಬುದ್ಧಿಪಾಠ ಕಲಿಸ್ತಾರೆ. ಮೋದಿ ಅವ್ರನ್ನ ಹೊಗಳ್ಬಿಟ್ಟು, ಮೋದಿ ಅವ್ರು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ನೀವೇನು ಮಾಡಿದ್ರಿ, ಹೆಂಗೆ ಅಂತ ಬಿಡಿ. ಓಪನ್ ಆಗಿ ಹೇಳಕ್ಕೆ ಹೋದರೆ ಅದು ಒಂದು BJP ಜೊತೆ ಯಾರ್ಯಾರು ಸೇರಿ ನಿಂತಿದ್ದಾರೋ, NDA ಪಾರ್ಟ್ನರು ಕುಮಾರಣ್ಣ ಮೊನ್ನೆ ಅಷ್ಟೇ ವಿರುದ್ಧ ಮಾತಾಡ್ತಿದ್ರು, ಇವಾಗ ಪಕ್ಕದಲ್ಲಿ ನಿಂತಿದ್ದಾರೆ ಅಂದ್ಬಿಟ್ಟು ಅವ್ರಿಗೊಂದು ಆಹ್ವಾನ ಸಿಕ್ಕಿದೆ. ಇದು ಹೆಂಗೆ ಅಂತ ಹೇಳಿದ್ರೆ, ನನಗೆ ಇಷ್ಟ ಬಂದವ್ರು ನಾನು ಮದುವೆ ಕರೀತೀನಿ, ನನಗೆ ಇಷ್ಟ ಇಲ್ಲದವ್ರು ಯಾವ ಪಾರ್ಟಿಗೆ ಅಂತ ಹೇಳ್ಬೇಕು. ಪದೇ ಕುಮಾರಣ್ಣ ಯಾವ ಮಟ್ಟದ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಪದೇ ಸಿದ್ದರಾಮಯ್ಯ ಶೃಂಗಸಭೆಗೆ ಹೋಗಿಲ್ಲ, ಆನ್ಸರ್ ಮಾಡಿ ರಜಾಕ್ ಅವರೇ. ಸಮಾರಂಭಕ್ಕೆ ಹೋಗಿಲ್ಲ ಅಂದಾಗ ನೀವು ಕಾಂಗ್ರೆಸ್ ಏನ್ ಮಾಡಿದೆ ರಜಾಕ್ ಅವರೇ? ಕಳೆದ 6 ತಿಂಗಳಲ್ಲಿ ನೀವು ಹೇಳ್ತೀರಿ. JDS ವಕ್ತಾರರ ಪ್ರಶ್ನೆ ಕೂಡ ಒಂದ್ ನಿಮಿಷ ಅಬ್ದುಲ್ ರಜಾಕ್, JDS ವಕ್ತಾರರ ಪ್ರಶ್ನೆ ಕೂಡ ವ್ಯಾಲಿಡ್ ಆಗಿದೆ. ಸೆಂಟ್ರಲ್ ವಿಸ್ತಾ ಉದ್ಘಾಟನೆ ಕರೆದ್ರು, ವಿಪಕ್ಷಗಳು ಬಹಿಷ್ಕಾರ ಹಾಕ್ತಾರೆ, ನಾವು ಬರೋದಿಲ್ಲ ಅದಕ್ಕೆ ಅಂತ. G20 ಶೃಂಗಸಭೆಯಲ್ಲಿ ಅಬ್ದುಲ್ ರಜಾಕ್ ಸ್ಟೇಟ್ ಪ್ರೋಗ್ರಾಮ್, ಬೆಂಬಲಿಸಿದ್ರಿ ನೀವು ಅದನ್ನ. ಸ್ಟೇಟ್ ಪ್ರೋಗ್ರಾಮ್, ಗವರ್ಮೆಂಟ್ ಪ್ರೋಗ್ರಾಮ್, ಇದು ರಿಲಿಜಿಯಸ್ ಪ್ರೋಗ್ರಾಮ್. ಅಂದ್ರೆ ಗವರ್ಮೆಂಟ್ ಪ್ರೋಗ್ರಾಮ್ ಅನ್ನು ಧಿಕ್ಕರಿಸಲಾಗುತ್ತೆ. ಇವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಗವರ್ಮೆಂಟ್ ಅಲ್ಲ, ಗವರ್ಮೆಂಟ್ ಪ್ರೋಗ್ರಾಮ್ ಅನ್ನ ಬಹಿಷ್ಕರಿಸಿದ್ರೆ ನಡೆಯುತ್ತೆ, ಖಾಸಗಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಬಾರದು ಸರ್. ಪೊಲಿಟಿಕಲ್ ಐಡಿಯಾಲಜಿ. ಸ್ಟೇಟ್ ಎಜುಕೇಶನ್ ಪಾಲಿಸಿ ನಾವು ಇರ್ತೀವಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಗೊಳ್ಳಲ್ಲ, ದಟ್ ಇಸ್ ಅ ಸ್ಟೇಟ್ ಡಿಸಿಷನ್. ಆದರೆ ಇದು ಧರ್ಮದ ಡಿಸಿಷನ್, ಇರೋ ಡಿಸಿಷನ್ ಇಲ್ಲ. ಹಿಂದೂ ಅಂದಮೇಲೆ ಅವ್ನ ವಿಶ್ವಾಸ ಇದ್ದೇ ಇರುತ್ತೆ, ಭಕ್ತಿ ಇದ್ದೇ ಇರುತ್ತೆ. ಟ್ರಸ್ಟ್ ತೀರ್ಮಾನ ತಗೊಳ್ತಾ ನಿನಗೆ ಭಕ್ತಿ ಎಷ್ಟಿದೆ, ಮೀಟ್ರ್ ಇದೆಯಾ ಏನಾದ್ರು? ಮೀಟ್ರ್ ಹಾಕಿ ನೋಡ್ತಾರ ನೀನು ರಾಮನ ಬಗ್ಗೆ ವಿಶ್ವಾಸ ಇದೆಯೋ ಇಲ್ವೋ, ತಗೋ ನೀನು ಆಹ್ವಾನ, ನಿನಗಿಲ್ಲ ಹೋಗು, ಕಮಾನ್. ಮಾಡ್ತಿರೋದೇ ರಾಜಕಾರಣ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.